ಆಕಾಶವಾಣಿ ಮಡಿಕೇರಿ. ಕಥಾಲಹರಿ ಪುಸ್ತಕಗಳ ಬಾನುಲಿ ಓದು. ಕೇಳಿ ಕಾಕೆಮಾನಿ ಅವರ ಅನುಭವ ದಾಖಲೆಗಳ ಬೇಟೆ ನೆನಪು ಪುಸ್ತಕದ ಓದು. ಅಡವಿಯಲ್ಲಿ ಒಂದಿರುಳು. ಬೇಟೆಗಾರನಾದ ಮೇಲೆ ಅಡವಿಯಲ್ಲಿ ಒಂದಿರುಳೇಕೆ ವಾರಗಟ್ಟಲೆ ಕಳೆಯಬೇಕಾಗುತ್ತದೆ. ತಾನು ಆಶಿಸಿದ ಬೇಟೆಯನ್ನು ಬಲಿ ತೆಗೆಯುವವರೆಗೆ ನಿಮಿಷ ನಿಮಿಷಕ್ಕೂ ತನ್ನ ಜೀವವನ್ನು ಪಣವಾಗಿಟ್ಟು ಕಾಲ ಕಳೆಯಬೇಕಾಗುತ್ತದೆ. ಒಮ್ಮೆ ಹಾಗೆಯೇ ಆಯಿತು. ನಮ್ಮೂರನ್ನು ಇಬ್ಬಾಗ ಮಾಡಿ ಹರಿಯುವ ರಾಮತೀರ್ಥ ಹೊಳೆಯ ಆಚೆಯ ದಡವು ದಟ್ಟವಾದ ಕಾಡಿನಿಂದ ಆವೃತವಾಗಿದೆ. ಕೆಲವು ವೇಳೆ ಹತ್ತಿರದ ಸರ್ಕಾರದಿಂದ ಕಾದಿರಿಸಲ್ಪಟ್ಟ ಅರಣ್ಯದಿಂದ ಹುಲಿ, ಕರಡಿ, ಚಿರತೆಗಳಂತಹ ಕ್ರೂರ ಪ್ರಾಣಿಗಳು ಇಲ್ಲಿ ಬಂದು ಸೇರಿಕೊಂಡು ಗ್ರಾಮದವರಿಗೆ ಕಿರುಕುಳ ಕೊಡುವುದು ಸರ್ವೇ ಸಾಮಾನ್ಯ. ಗ್ರಾಮದ ದನಕರುಗಳು, ಹಂದಿ, ಆಡು, ಕುರಿ, ನಾಯಿಗಳಿಗೆಲ್ಲ ಇದರಿಂದ ಗಂಡಾಂತರವೇ. ಯಾವುದಾದರೂ ಸಾಕು ಪ್ರಾಣಿ ಕಾಣದಾದರೆ ಗ್ರಾಮಸ್ಥರು ಇಂತಹುದೇ ಹಿಂಸ್ರ ಪಶು ಬಂದು ಸೇರಿದೆ ಎಂದು ಹೇಳುವಷ್ಟು ಅನುಭವಿಗಳಾಗಿದ್ದಾರೆ. ದೊಡ್ಡ ಪ್ರಾಣಿಗಳಂತಹ ಎತ್ತು, ಕೋಣ ಕಾಣದಾದರೆ ಇದು ಹೆಬ್ಬುಲಿಯ ಕೆಲಸ ಎಂದು ಹೇಳಲು ಅಡ್ಡಿಯಿಲ್ಲ ತಾನೆ. ನಾಯಿ, ಕುರಿ, ಹಂದಿಗಳು ಚಿರತೆಯ ಆಹಾರ ಎಂಬುದು ಅನುಭವಕ್ಕೆ ಬಂದಿತ್ತು. ಹೊಳೆಯ ದಡಕಂಟಿದ ಬಯಲಲ್ಲಿ ಒಂದೆರಡು ಕುಟುಂಬಗಳು ತಮ್ಮ ವಸತಿಯನ್ನು ನಿರ್ಮಿಸಿಕೊಂಡು ಗ್ರಾಮದಿಂದ ದೂರವಾಗಿ ಜೀವಿಸುತ್ತಿದ್ದಾರೆ. ಯಾವುದೇ ಕ್ರೂರ ಪ್ರಾಣಿಗಳ ಆಕ್ರಮಣವಾಗಬೇಕಾದರೆ ಇವರ ಸಾಕು ಪ್ರಾಣಿಗಳೇ ಹೆಚ್ಚು ಬಲಿಯಾಗುತ್ತಿದ್ದವು. ಈ ಘಟನೆ ನಡೆದ ವರ್ಷ ಏಪ್ರಿಲ್ ತಿಂಗಳಲ್ಲಿ ನಾನು ಊರಲ್ಲಿರಲಿಲ್ಲ. 15 ದಿವಸಗಳ ಪ್ರವಾಸದಿಂದ ಊರಿಗೆ ಮರಳಿದ್ದೆ. ನಮ್ಮವರಲ್ಲಿ ಪ್ರತಿಯೊಬ್ಬರ ಹತ್ತಿರವೂ ವಿವಿಧ ಬಂದೂಕುಗಳಿದ್ದರೂ ಅನೇಕರಲ್ಲಿ ಅದು ಬರೇ ಆಲಂಕಾರಿಕ ವಸ್ತುವಾಗಿಯೋ ಆತ್ಮರಕ್ಷಣೆಯ ಆಯುಧವಾಗಿಯೋ ಇದೆ. ಕೆಲವು ಸನ್ನಿವೇಶಗಳಲ್ಲಿ ಬಂದೂಕು ಹಿಡಿದು ಮಾಂಸಕ್ಕಾಗಿ ಕೈಗೆಟುಕುವ ಕಾಡು ಪ್ರಾಣಿಗಳನ್ನು ವಧೆ ಮಾಡುತ್ತಾರಲ್ಲದೆ ಕ್ರೂರ ಪ್ರಾಣಿಗಳನ್ನು ವಧೆ ಮಾಡುವ ಸಾಹಸಕ್ಕೆ ಕೈ ಇಕ್ಕುವುದು ಕಡಿಮೆ. ಬೇಟೆ ಎಂದರೆ ಪಂಚಪ್ರಾಣವೆನ್ನುವ ನನ್ನಂತಹ ಕೆಲವರಿದ್ದರೂ ತಾವಾಗಿಯೇ ಕಾಳಗದ ಕಣಕ್ಕಿಳಿಯಲು ಧೈರ್ಯ ಮಾಡರು. ನಾನು ಊರಿಗೆ ಬರುವ ಒಂದು ದಿವಸಕ್ಕೆ ಮೊದಲು ನಮ್ಮೂರಲ್ಲಿ ಬೇಟೆ ನಾಯಿ ಎನಿಸಿದ್ದ ದಾಸುವನ್ನು ಒಂದು ಚಿರತೆ ಕೊಂಡೊಯ್ದಿತ್ತು. ಮರುದಿವಸವೇ ಒಂದು ಸಣ್ಣ ಕರುವನ್ನು ಎಳೆದುಕೊಂಡು ಹೋಯಿತು. ಈ ಚಿರತೆಯು ಇವೆರಡೂ ಬಲಿ ತೆಗೆದುಕೊಂಡಾಗ ಒಂದೇ ದಾರಿಯನ್ನು ಉಪಯೋಗಿಸುತ್ತಿತ್ತೆಂದು ಅದರ ಹೆಜ್ಜೆಯಿಂದ ವೇದ್ಯವಾಗುತ್ತಿತ್ತು. ಆಗಲೇ ನನ್ನಿಬ್ಬರು ಜೊತೆಗಾರರೊಡನೆ ಹೊಳೆಯ ದಂಡೆಗೆ ಹೋಗಿ ಚಿರತೆಯು ಹೊಳೆ ದಾಟುವ ಮಾರ್ಗವೆಂದು ತೀರ್ಮಾನಿಸಿದ ಸ್ಥಳದಲ್ಲಿಯೇ ಬೆಳೆದ ಒಂದು ಮರದ ಮೇಲೆ ಅಟ್ಟಣೆ ಕಟ್ಟಿಸಿ ಮನೆಗೆ ಮರಳಿದೆವು. ಚಿರತೆಯನ್ನು ಅನೇಕ ರೀತಿಯಲ್ಲಿ ಬೇಟೆಯಾಡಬಹುದು. ಚಿರತೆಯಿಂದ ಕೊಲ್ಲಲ್ಪಟ್ಟ ಪ್ರಾಣಿಯ ಹತ್ತಿರವೇ ಅಟ್ಟಣೆ ಕಟ್ಟಿ ಅಡಗಿ ಕೂತು ಕೊಲ್ಲುವುದು ಒಂದು ರೀತಿಯಾದರೆ, ರಾತ್ರಿ ಚಿರತೆ ಬರುವ ದಾರಿಯಲ್ಲಿ ಅಡ್ಡಾಡಿ ವಧಿಸುವ ಕ್ರಮವೂ ಇದೆ. ಆದರೆ ಈ ರೀತಿಯ ಬೇಟೆ ತುಂಬ ತ್ರಾಸದಾಯಕವಾದದ್ದು ಮತ್ತು ಅಪಾಯದ್ದು. ಕಾರಣ, ಚಿರತೆಯು ತನಗೆ ಅಪಾಯ ಸಂಭವಿಸಿತೆಂದರಿತ ಕೂಡಲೇ ಹತ್ತಿರದ ಮರವನ್ನು ಸುಳಿವು ಕೊಡದೆ ಏರಿ ತಪ್ಪಿಸಿಕೊಳ್ಳುತ್ತದೆ. ಇದಕ್ಕೆ ತರಗೆಲೆಗಳ ಮೇಲೂ ಶಬ್ದವಿಲ್ಲದೆ ಮಿಂಚಿನಂತೆ ಓಡುವ ಸಾಮರ್ಥ್ಯವಿರುವುದರಿಂದ ಈ ತರಹದ ಬೇಟೆಯಾಡುವವನಿಗೆ ತುಂಬ ಅನುಭವ ಮತ್ತು ಚಾಣಕ್ಯತನ ಇರಬೇಕು. ಪೂರ್ವದಲ್ಲಿ ಚಿರತೆಯು ಅಡ್ಡಾಡುವ ಮಾರ್ಗದಲ್ಲಿ ಒಂದು ಪ್ರಾಣಿಯನ್ನು ಕಟ್ಟಿ ಅದರ ಹತ್ತಿರವೇ ಒಂದು ಬೆಳಕನ್ನು ಉರಿಸಿ ಕಟ್ಟಿ ಚಿರತೆಯ ಗಮನವನ್ನು ಅತ್ತ ಸೆಳೆಯುವುದು. ಒಂದೆರಡು ದಿವಸಗಳ ನಂತರ ಪ್ರಾಣಿಯನ್ನು, ದೀಪವನ್ನು ಕಂಡ ಚಿರತೆಯು ಅಪಾಯವಿಲ್ಲವೆಂದು ದೃಢಪಡಿಸಿಕೊಂಡು ಧೈರ್ಯಗೊಂಡು ಆ ಪ್ರಾಣಿಯನ್ನು ಕೊಲ್ಲುತ್ತದೆ. ಮರುದಿವಸವೂ ಅದೇ ಸ್ಥಳದಲ್ಲಿ ಮತ್ತೊಂದು ಪ್ರಾಣಿಯನ್ನು ಕಟ್ಟಿ ಹತ್ತಿರದಲ್ಲೇ ಅವಿತುಕೊಂಡು ತೂಗು ಹಾಕಿದ ಬೆಳಕಿನ ಸಹಾಯದಿಂದ ಗುಂಡು ಹಾಕುವುದು ಮೊದಲಿತ್ತೆಂದು ಕೇಳಿರುವೆನು. ಕೆಲವು ರಾಜ ಮಹಾರಾಜರುಗಳು ಹುಲಿ ಮತ್ತು ಚಿರತೆಗಳನ್ನು ಇದೇ ರೀತಿ ಅಭ್ಯಾಸ ಮಾಡಿಸಿ ವಿದ್ಯುತ್ ಬೆಳಕಿನಿಂದ ಕಾಡನ್ನು ಬೆಳಗಿಸಿ
ತಮ್ಮ ವಿಶೇಷ ಅತಿಥಿಗಳ ಮನೋರಂಜನೆಗಾಗಿ ಇಂತಹ ಬೇಟೆ ಆಡುವರೆಂದು ಕೇಳಿದ್ದೇನೆ. ಆದರೆ ಹಳ್ಳಿ ರೈತನಿಗೆ ಈ ಸೌಲಭ್ಯವಿದೆಯೇ? ರಾತ್ರಿಯಾಗುವ ಮೊದಲೇ ನಾವು ಕಟ್ಟಿದ ಅಟ್ಟಣಿಗೆಯಲ್ಲಿ ನನ್ನ ಕಣ್ಣನ್ನೇ ನಂಬಿ ಕೂರಬೇಕಿತ್ತು. ಹಗಲಲ್ಲಿ ಚಿರತೆಯ ಇರುವನ್ನು ಅರುಹುವ ಕಾಡು ಪಕ್ಷಿಗಳು ಅನೇಕವಿವೆ. ಮಂಗಗಳು, ಕಾಡುಕೋಳಿಗಳು, ಭೀಮರಾಜ ಪಕ್ಷಿಗಳು, ಒದರಬಡಕ ಮೊದಲಾದವುಗಳು ಚಿರತೆಯ ಬಗ್ಗೆ ಎಚ್ಚರಿಕೆ ನೀಡುತ್ತವೆ. ಕೆಲವು ವೇಳೆ ಚಿರತೆಯನ್ನನುಸರಿಸಿ ಕಾಗೆಗಳು ಹಾರುತ್ತಾ ಚಿರುವುದಿದೆ. ಚಿರತೆಯೂ ಕೂಡ ಹುಲಿಯಷ್ಟೇ ವಾಸನೆ ಹಿಡಿಯುವ ಶಕ್ತಿಯುಳ್ಳದ್ದಾಗಿದೆ. ಆದರೆ ಬುದ್ಧಿಶಕ್ತಿಯಲ್ಲಿ, ಚುರುಕುತನದಲ್ಲಿ, ತೀಕ್ಷ್ಣ ದೃಷ್ಟಿಯಲ್ಲಿ ಮತ್ತು ಓಟದಲ್ಲಿ ಹುಲಿಯನ್ನು ಮೀರಿಸುತ್ತದೆ. ಇದಕ್ಕೆ ವೇಗವಾಗಿ ಓಡುವ ಶಕ್ತಿ ಇರುವುದರಿಂದಲೇ ಹಿಂದಿನ ಕಾಲದ ರಾಜ ಮಹಾರಾಜರುಗಳು ಬೇಟೆಗೆ ಚಿರತೆಯನ್ನು ಉಪಯೋಗಿಸುತ್ತಿದ್ದರಂತೆ. ರೋಮನ್ನರು ಕೂಡ ಚಿರತೆಯನ್ನು ಬೇಟೆಗಾಗಿ ಉಪಯೋಗಿಸುತ್ತಿದ್ದ ದಾಖಲೆಗಳಿವೆ. ಇಷ್ಟು ಸೂಟಿಯಾದ ಚಿರತೆಯ ಬೇಟೆಯಾಡುವವರಿಗೆ 4 ಕಣ್ಣಿದ್ದರೆ ಸಾಲದು. ಅಪ್ರತಿಮ ಧೈರ್ಯ, ಸಾಹಸವೂ ಬೇಕು. ನಾನು ಅಟ್ಟಣಿಗೆ ಏರಿ ಕೂತು 1 ಗಂಟೆಯಾಗಿರಬಹುದು. ಯಾವುದೋ ಪ್ರಾಣಿಯು ನಾನು ಅಟ್ಟಣಿಗೆ ಕಟ್ಟಿ ಕೂತ ಮರವನ್ನು ಹತ್ತುವ ಪರಪರ ಶಬ್ದ ಕೇಳುತ್ತಿತ್ತು. ನನಗೆ ನಿಜಕ್ಕೂ ಹೆದರಿಕೆಯಾಗಿ ಮೈ ಜುಮ್ಮೆಂದಿತು. ಕಾರಣ, ಚಿರತೆಗಳ ಕಣ್ಣು ದೃಷ್ಟಿಯು ತುಂಬ ಚುರುಕು. ನನ್ನನ್ನು ಕಂಡಿರಲಿಕ್ಕೂ ಸಾಕು. ಕೆಲವು ವೇಳೆ ಚಿರತೆಗಳು ನರಭಕ್ಷಕವಾಗುತ್ತವೆ. ಚಿರತೆಗಳು ಹೆಚ್ಚು ಜನವಸತಿ ಇರುವಲ್ಲಿ ರಾತ್ರಿ ಅಡ್ಡಾಡುವುದರಿಂದ ಮನುಷ್ಯನ ಸಂಪರ್ಕವಾಗಿ ಮನುಷ್ಯನ ರೀತಿ ನೀತಿಗಳನ್ನು ತಿಳಿದುಕೊಂಡಿರುತ್ತವೆ. ನರಭಕ್ಷಕ ಚಿರತೆಯಾದರೆ ಚಿಕ್ಕ ಗುಡಿಸಲು, ಮನೆಗಳಿಗೆ ಅನಾಯಾಸವಾಗಿ ನುಗ್ಗಿ ಮಂಚದ ಮೇಲೆ ಮಲಗಿರುವ ಮನುಷ್ಯನನ್ನು ಯಾವುದೇ ಅಡ್ಡಿ ಆತಂಕವಿಲ್ಲದೆ ಒಯ್ಯುವಷ್ಟು ನೈಪುಣ್ಯತೆ ಅದಕ್ಕಿದೆ. ಬದರಿನಾಥ, ಕೇದಾರನಾಥ, ಮಾನಸ ಸರೋವರಗಳಂತಹ ಪುಣ್ಯಸ್ಥಳಗಳಿಗೆ ಯಾತ್ರೆ ಮಾಡಲು ಹೋಗುವ ಯಾತ್ರಾರ್ಥಿಗಳು ರಾತ್ರಿ ಛತ್ರದಲ್ಲಿ ಒಟ್ಟಿಗೆ ಮಲಗಿದ್ದರೂ ಕೂಡ ಮಧ್ಯದಲ್ಲಿ ಮಲಗಿದ್ದ ಅದೃಷ್ಟಹೀನನನ್ನು ಹತ್ತಿರದವರಿಗೆ ಸುಳಿವು ಕೊಡದಂತೆ ಹಿಡಿದೆತ್ತಿ ಒಯ್ಯುವ ಪರಿಪಾಟಲು ಸಾಮಾನ್ಯವೆಂದು ಕೇಳಿದ್ದೇನೆ. ಮರಗಳನ್ನು ಲೀಲಾಜಾಲವಾಗಿ ಹತ್ತಿ ಇಳಿಯುವ ಚಿರತೆ ರಾತ್ರಿ ಕಾಲದಲ್ಲಿ ಕೋತಿಗಳನ್ನು ಬೇಟೆಯಾಡುತ್ತದೆ. ಅವುಗಳ ಗುಂಪನ್ನು ಕಂಡುಹಿಡಿದು ಜಾಗರೂಕತೆಯಿಂದ ಮರವೇರಿ ಬಲಿ ತೆಗೆದುಕೊಳ್ಳುವುದು ಅದರ ರೂಢಿ. ಮರದ ಬುಡದಲ್ಲಿ ಪರಪರ ಶಬ್ದ ಕೇಳಿ ನಾನೂ ಕೂಡ ಇಷ್ಟೆಲ್ಲ ಚಿಂತನೆ ಮಾಡಬೇಕಾಯಿತು. ನನ್ನ ಕೈಯಲ್ಲಿದ್ದ ಬ್ಯಾಟರಿ ಬೆಳಕನ್ನು ಮಿಂಚಿಸಿ ಗುಂಡು ಹೊಡೆಯದಿದ್ದರೆ ನನಗೆ ಉಳಿಗಾಲವೇ ಇಲ್ಲವೆಂದು ಶಬ್ದ ಬಂದತ್ತ ಬೆಳಕು ಹರಿಸಿದೆ. ಕೋವಿಯು ಗುಂಡು ಹಾರಲು ತಯಾರಾಗಿತ್ತು. ಬೆಳಕು ಬಿದ್ದಾಗ ಕಾಡು ಬೆಕ್ಕೊಂದು ಮಿಕ ಮಿಕ ನನ್ನತ್ತ ನೋಡುತ್ತಿತ್ತು. ನನಗೆ ನಗೆ ಉಕ್ಕಿ ಬಂತು. ಮನುಷ್ಯನಷ್ಟು ಪುಕ್ಕಲು. ತನ್ನ ಜೀವಕ್ಕೆ ಗಂಡಾಂತರ ಬಂದಾಗ ಆತನ ಧೈರ್ಯಗಳೆಲ್ಲ ಅದೆಲ್ಲಿ ಅಡಗಿಕೊಳ್ಳುತ್ತವೆ. ಸಾಯಲಿಕ್ಕೆ ಮನುಷ್ಯ ಅದೆಷ್ಟು ಹೆದರಿಕೊಳ್ಳುತ್ತಾನೆ. ಆದರೆ ಕೊಲ್ಲಲಿಕ್ಕೆ ಮಾನವ ಇಡೀ ಜಗತ್ತನ್ನು ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಂಡು ತನ್ನ ಅಧಿಕಾರವನ್ನು ಉಪಾಯದಿಂದ ವಿಸ್ತರಿಸಿ ತನಗಿಂತಲೂ ಶಕ್ತಿ ಇರುವ ಎಲ್ಲ ಪ್ರಾಣಿಗಳನ್ನು ಬಗ್ಗು ಬಡಿಯುವುದರಲ್ಲಿ ಮೋಜು ಕಾಣುತ್ತಾನೆ. ಈ ಸ್ವಾರ್ಥತೆಯಲ್ಲಿ ತಾನು ಅಮರನೆಂದು ವ್ಯವಹರಿಸಿ ಜೀವನಕ್ಕೆ ಅಂಟಿಕೊಂಡಿದ್ದಾನೆ. ಮರಣವೆಂಬುದು ಬೆನ್ನ ಹಿಂದೆಯೇ ಕಾಳ ಛಾಯೆಯಾಗಿ ಜೀವನದುದ್ದಕ್ಕೂ ಅನುಸರಿಸುತ್ತಿದ್ದರೂ ಅದರ ಗಣನೆಯೂ ಮನುಷ್ಯನಿಗಿದ್ದಂತಿಲ್ಲ. ಅಂಧಕಾರಮಯ ಜಗತ್ತಿನ ಮೂಲೆಯೊಂದರಲ್ಲಿ ಮರದ ಮೇಲೆ ಅಟ್ಟಣಿಗೆ ಕಟ್ಟಿಕೊಂಡು ಅರೆಬೆಂದ ಜ್ಞಾನದಿಂದ ಆತ್ಮಚಿಂತನೆಯೇ. ಗಂಟೆ 12 ಹೊಡೆದಿತ್ತು. ಆಕಾಶದಲ್ಲಿ ಲಕ್ಷಾಂತರ ನಕ್ಷತ್ರಗಳು ಮಿನುಗುತ್ತಿದ್ದವು. ಅವುಗಳ ಮಾಸಲು ಬೆಳಕಿನಿಂದ ಸುತ್ತಲ ಅಸ್ಪಷ್ಟ ಕಾಡು ಮೇಡುಗಳು ಬೃಹತ್ ಕೋಟೆಯಂತೆ ಕಾಣುತ್ತಿತ್ತು. ಊರಿನ ನಾಯಿಗಳು ಬೊಗಳುತ್ತಿದ್ದವು. ದೂರದಲ್ಲಿ ನರಿಗಳು ಅದಕ್ಕುತ್ತರಿಸುತ್ತಿದ್ದವು. ನನ್ನ ಅಟ್ಟಣಿಗೆಯ ಕೆಲವೇ ಗಜಗಳ ದೂರದಲ್ಲಿದ್ದ ಹೊಳೆಯು ಕಾಲವಾಹಿನಿಯಂತೆ ರಾಗಾಲಾಪನೆ ಮಾಡಿ ಹರಿಯುತ್ತಿತ್ತು. ಸಮುದ್ರ ಸೇರುವ ದಾರಿಯಲ್ಲಿ ತನ್ನಿಂದಾಗುವ ಉಪಕಾರವನ್ನು ಈ ಪ್ರಾಣಿಕೋಟಿಗಿತ್ತು ಜನಜೀವನದ ಜೀವನಾಡಿ ಎನಿಸಿಕೊಳ್ಳುತ್ತಾ ನಡೆದಿರುವ ಈ ನದಿಯಿಂದ ಮನುಷ್ಯ ತುಂಬ ಕಲಿಯಬಹುದು. ಮನುಷ್ಯನು ಕೂಡ ನಿಂತ ನೀರಾಗಕೂಡದು, ಹರಿವ ಹೊಳೆಯಾಗಬೇಕು. ಈ ಅಂಧಕಾರದಲ್ಲಿ ಏಕಾಂತ ಚಿಂತನೆ ನನಗೆ ತುಂಬ ಹಿತವೆನಿಸಿತ್ತು. ಈ ಚಿಂತನೆಯಲ್ಲಿದ್ದ ನನಗೆ
ಲೋಕದ ಆಗು ಹೋಗುಗಳ ಪರಿವೆಯೇ ಇದ್ದಿರಲಿಲ್ಲ. ಯಾವುದೋ ಪ್ರಾಣಿಯು ನದಿಯಲ್ಲಿಳಿದು ಅಗಲ ಕಿರಿದಾದ ಕಡೆಯಿಂದ ನಾನು ಕುಳಿತ ದಡದತ್ತ ಬರುತ್ತಿತ್ತು. ಯಾವುದೋ ಸಂಶಯದಿಂದ ಅದು ನಡು ನೀರಿನಲ್ಲಿ ನಿಂತು ಸುತ್ತಲೂ ದಿಟ್ಟಿಸುತ್ತಿತ್ತು. ನಾನು ಸಿದ್ಧನಾಗಿ ಟಾರ್ಚ್ ಬೆಳಕನ್ನು ಚಿಮ್ಮಿಸಿದೆ. ಅಟ್ಟಣಿಗೆಯಲ್ಲಿ ನನ್ನನ್ನು ಕೂರಿಸಿ ಆತ್ಮಚಿಂತನೆ ಮಾಡಿಸಿದ ಆ ಚಿರತೆಯೇ ನನ್ನತ್ತ ದಿಟ್ಟಿಸಿ ನೋಡುತ್ತಿತ್ತು. 2 ಕಣ್ಣುಗಳು ಕೆಂಡದಂತೆ ಕೆಂಪಾಗಿ ಮಿನುಗುತ್ತಿದ್ದವು. ಟಾರ್ಚ್ ಬೆಳಕಿನೊಡನೆ ಬಂದೂಕು ಸಿಡಿಯಿತು. ಅಂಧಕಾರವನ್ನು ಭೇದಿಸಿ ಹೊರಟ ಬಂದೂಕದ ಸಿಡಿತದೊಡನೆ ಚಿರತೆಯು ಅಬ್ಬರಿಸಿ ನಿಂತಲ್ಲಿಂದ ನೆಗೆದು 4 ಅಡಿ ಆಳವಿರುವ ಕಡೆ ಗುಳುಮ್ಮನೆ ಶಬ್ದ ಮಾಡಿ ಶಾಂತವಾಯಿತು. ಚಿರತೆಗೆ ಗುಂಡು ಎಲ್ಲಿ ತಗುಲಿದೆ ಎಂದು ನನಗೆ ತಿಳಿದಿರಲಿಲ್ಲ. ಗುಂಡಿನೊಡನೆ ಅಬ್ಬರಿಸಿ ಗುಂಡಿಯೊಳಕ್ಕೆ ಹಾರಿದ ಚಿರತೆಯು ಈಚೆಯ ದಡ ಮುಟ್ಟಲಿಲ್ಲವೆನ್ನಲು ನನಗೆ ಸಾಧ್ಯವಿರಲಿಲ್ಲ. ಅಂದ ಮೇಲೆ ಅಟ್ಟಣಿಗೆಯಿಂದ ಕೆಳಗಿಳಿಯುವ ಬಗೆಯಾದರೂ ಹೇಗೆ? ನಾನು ಕೂತ ಮರದ ಮೇಲೊಂದು ಗೂಗೆ ನಾನು ಮಾಡಿದ್ದು ಸರಿಯೆನ್ನುವಂತೆ ಗುಟ್ಟಿ ರಪರಪನೆ ರೆಕ್ಕೆ ಬಡೆದು ಹಾರಿಹೋಯಿತು. ಬೆಳಗಿನ ಜಾವದಲ್ಲಿ ನನಗೆ ತೂಕಡಿಕೆ ಹತ್ತತೊಡಗಿತು. ಅಟ್ಟಣಿಗೆಯ ಒಂದು ಮಗ್ಗುಲಿಗೆ ಕಾಲು ಚಾಚಿ ಕಣ್ಣು ಮುಚ್ಚಿದೆ. ಒಮ್ಮೆಗೆ ಚಿರತೆಯ ಗರ್ಜನೆ ಮರದಡಿಯಲ್ಲಿಯೇ ಕೇಳಿ ಬೆಚ್ಚಿ ಕುಳಿತೆ. ಅದರೊಡನೆ ಮನುಷ್ಯನೊಬ್ಬನ ವಿಕಾರ ಕೂಗು ಬರುತ್ತಿತ್ತು. ಬೆಳಗಾಗಿದ್ದರೂ ಸುತ್ತಲೂ ಮಂಜು ಕವಿದಿತ್ತು. ನಾನು ಕುಳಿತ ಮರದ ಕೆಲವೇ ಗಜಗಳಲ್ಲಿ ಒಬ್ಬ ಮನುಷ್ಯನಿಗೂ ಚಿರತೆಗೂ ಕಾದಾಟವಾಗುತ್ತಿದೆ ಎಂದು ಚಿತ್ಕಾರ ಹುಂಕಾರದಿಂದ ತಿಳಿಯಿತು. ದಟ್ಟವಾದ ಮಂಜು ಕವಿದದ್ದರಿಂದ ಕೂತಲ್ಲಿಂದ ಏನೂ ಮಾಡಲು ಸಾಧ್ಯವಿರಲಿಲ್ಲ. ಕೆಳಗಿಳಿದು ಆತನ ಸಹಾಯಕ್ಕೆ ಹೋಗುವುದು ಅಷ್ಟು ಬುದ್ಧಿವಂತಿಕೆಯ ಕೆಲಸವಲ್ಲ. ಇಷ್ಟು ಹತ್ತಿರವಿದ್ದು ಬಂದೂಕುವಿದ್ದು ಆತನ ಪ್ರಾಣ ಉಳಿಸಿಲ್ಲವೆಂದರೆ ರಾತ್ರಿ ಇಡೀ ಮರದ ಮೇಲೆ ಕೂತು ತತ್ವಜ್ಞಾನಿಯಂತೆ ಚಿಂತಿಸಿದ ನನ್ನ ಚಿಂತನೆಗೆ ಬೆಲೆಯೇನು? ನಾನು ಆತುರಾತುರವಾಗಿ ಮರವಿಳಿದೆ. ಮರದಿಂದ ಕೆಲವೇ ಗಜಗಳ ದೂರದಲ್ಲಿ ನನ್ನ ಸ್ನೇಹಿತನೊಬ್ಬನನ್ನು ಆ ಚಿರತೆ ಹಿಡಿದುರುಳಿಸಿತ್ತು. ಚಿರತೆಯ ಬೆನ್ನಿಗೆ ಗುಂಡು ತಗಲಿದ್ದುದರಿಂದ ಅದರ ಬೆನ್ನೆಲುಬು ಮುರಿದು ಹೋಗಿ ಹಿಂದುಗಡೆಯ ಭಾಗವು ಶಕ್ತಿಹೀನವಾಗಿತ್ತು. ಅತ್ತಿತ್ತ ಓಡಾಡಲು ಅದಕ್ಕೆ ಸಾಧ್ಯವಾಗದಿದ್ದರೂ ಎದುರು ಬಂದು ಸಿಕ್ಕಿದ ತನ್ನ ಶತ್ರುವನ್ನು ತನ್ನ ಮುಂಗಾಲಿನಿಂದೆಳೆದು ಕೆಡವಿ ಬಾಯಿಯಿಂದ ಆತನ ಬಲಗಾಲನ್ನು ಕಚ್ಚಿ ಹಿಡಿದಿತ್ತು. ಪ್ರಾಣಭಯದಿಂದ ಚೀರುತ್ತಾ ನನ್ನ ಗೆಳೆಯ ನೆಲದಲ್ಲಿ ಬಿದ್ದು ಚಿರತೆಯ ಬಾಯಲ್ಲಿದ್ದ ಕಾಲನ್ನು ಎಳೆಯಲು ಪ್ರಯತ್ನ ನಡೆಸುತ್ತಿದ್ದ. ವಿಷಯವನ್ನು ಸೂಕ್ಷ್ಮವಾಗಿ ಗ್ರಹಿಸಿದ ನಾನು 1-2 ಹೆಜ್ಜೆ ಮುಂದಿಟ್ಟು ಚಿರತೆಯ ತಲೆಯ ಭಾಗಕ್ಕೆ ಗುಂಡಿಕ್ಕಿದೆ. ಚಿರತೆಯು ಮತ್ತೊಮ್ಮೆ ಗರ್ಜಿಸಿ ಬಾಯಲ್ಲಿ ಕಚ್ಚಿ ಹಿಡಿದ ಕಾಲನ್ನು ಜಗ್ಗಿ ಎಳೆದು ಮಿಲಿಮಿಲಿ ಒದ್ದಾಡಿ ಬಾಯಿ ಬಿಟ್ಟಿತು. ಆದರೆ ಅದರ ಹಿಡಿತಕ್ಕೆ ಸಿಕ್ಕಿದ್ದ ನನ್ನ ಸ್ನೇಹಿತನ ಬುದ್ಧಿ ಭ್ರಮಣೆಯಾದಂತಿತ್ತು. ನಾನು ರಾತ್ರಿ ಗುಂಡಿಕ್ಕಿದ ಚಿರತೆಯು ನೀರನ್ನು ದಾಟಿ ಪ್ರಯಾಸದಿಂದ ದಡ ಸೇರಿತ್ತು. ನಾನು ಗುಂಡಿಕ್ಕಿದ ಶಬ್ದ ಕೇಳಿದ ನನ್ನ ಸ್ನೇಹಿತನು ನನ್ನನ್ನು ಅರಸುತ್ತಾ ಬಂದು ಮರದ ಹತ್ತಿರದಿಂದ ಕೂಗಿದರೂ ನಿದ್ರೆಯಲ್ಲಿದ್ದ ನನಗೆ ಕೇಳಿಸದಾಗಿ ಅರೆಜೀವವಾಗಿ ಅಲ್ಲೇ ಅಡಗಿದ್ದ ಚಿರತೆಯ ಬಾಯಿಗೆ ಸಿಕ್ಕಿದ್ದನು. ನನ್ನ ಆಪ್ತನು ಪ್ರಜ್ಞಾಶೂನ್ಯನಾಗಿದ್ದನು. ಆತನನ್ನು ಹಿಡಿದು ಕೂರಿಸಿದ್ದರೂ ಪ್ರಯೋಜನವಾಗಲಿಲ್ಲ. ಆತನನ್ನು ಚಿರತೆಯನ್ನು ಗ್ರಾಮಕ್ಕೆ ತಂದೆವು. ಹತ್ತಿರದ ಆಸ್ಪತ್ರೆಗೆ ಆಪ್ತನನ್ನು ದಾಖಲೆ ಮಾಡಿ ಎಷ್ಟು ಶ್ರಮಿಸಿದರೂ 1 ವಾರದಲ್ಲಿ ಆತ ಕಣ್ಮುಚ್ಚಿಕೊಂಡನು. ಆತನು ಚಿರತೆಯ ಭಯಂಕರತೆಗೆ ಹೆದರಿ ಗಾಬರಿಗೊಂಡೇ ಸತ್ತೆನೆನ್ನಬೇಕು. ಆತನು ಸಾವಿನೊಡನೆ ಸೆಣಸುವುದನ್ನು ಬಿಟ್ಟು ಸಾವಿಗೆ ಶರಣಾದನೆಂದು ನನ್ನ ಅಭಿಪ್ರಾಯ. ಅನೇಕ ರಾತ್ರಿಗಳನ್ನು ಕಾಡಿನಲ್ಲಿ ಕಳೆದಿರುವ ನನಗೆ ಅಟ್ಟಣಿಗೆಯಲ್ಲಿ ಆತ್ಮಚಿಂತನೆ ಮಾಡುವುದೆಂದರೆ ಅದೊಂದು ಮೋಜು. ಈಗಲೂ ಅಟ್ಟಣಿಗೆಯಲ್ಲಿ ಕೂತರೆ ಪಾಪ ನನ್ನ ಸ್ನೇಹಿತನ ದುರಂತ ಚಿತ್ರ ಕಣ್ಮುಂದೆ ಬರುತ್ತದೆ. ಇದುವರೆಗೆ ಕಾಕೆಮಾನಿಯವರ ಅನುಭವ ದಾಖಲೆಗಳ ಬೇಟೆ ನೆನಪು ಪುಸ್ತಕದ ಓದನ್ನು ಕೇಳಿದಿರಿ.
ಪ್ರಸ್ತುತಿ ಜಿ ಶಾಂತಕುಮಾರ್. ಕಥಾಲಹರಿ ಪುಸ್ತಕಗಳ ಬಾನುಲಿ ಓದು ಪ್ರಸಾರವಾಯಿತು. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.